ನಾನು ನೃತ್ಯ ಗುರು ಸಹನಾ ಚೇತನ್ ಸಹಚೇತನ ನಾಟ್ಯಾಲಯ ಅದರ ಮುಖ್ಯ ರೂವಾರಿ. ಕಳೆದ 20 ವರ್ಷದಿಂದ ನೃತ್ಯ ಹಾಗೂ ನೃತ್ಯಕ್ಕೆ ಸಂಬಂಧಿಸಿದ ಹಾಗೆಯೇ ನಾಟ್ಯಕ್ಕೆ ಸಂಬಂಧಿಸಿದ ರಂಗಭೂಮಿಗೆ ಸಂಬಂಧಿಸಿದ ಹಲವಾರು ಚಟುವಟಿಕೆಗಳನ್ನು ರಂಗಭೂಮಿ ಹಾಗೆ ನೃತ್ಯ ಇವೆರಡರ ಮೂಲಕ ಕಲೆಗೆ ಆಸಕ್ತಿ ಇರುವಂತಹ ವ್ಯಕ್ತಿಗಳಿಗೆ ತಲುಪಿಸುವಂತಹ ಪ್ರಯತ್ನವನ್ನ, ಅಂದರೆ ಕಲಾ ಸ್ವಾಗತರಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡುತ್ತಾ ಬಂದಿದ್ದೇನೆ. ಪ್ರಥಮವಾಗಿ ತಮಗೆಲ್ಲರಿಗೂ ಕೂಡ ವಿಶ್ವ ರಂಗಭೂಮಿ ದಿನದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೇನೆ. ನಿಮಗೆ ಪ್ರಾಕ್ಟಿಕಲಿ ನಾನು ಹೇಳ್ತಾ ಹೋಗ್ಬೇಕು ಅಂದ್ರೆ, ಭಾವ ಅಂದ್ರೆ ಅದರಲ್ಲಿ 2 ರೀತಿಯ ಭಾವ ಇದೆ. ಸ್ಥಾಯಿ ಭಾವ, ಸಂಚಾರಿ ಭಾವ ಅಂತ ಹೇಳಿ. ಅದರ ನವರಸಗಳಲ್ಲಿ ಬರುತ್ತೆ. ಶೃಂಗಾರ, ವೀರ, ಕರುಣ, ಅದ್ಭುತ, ಮುಂದೆ ನಾನು ತೋರಿಸ್ತೀನಿ. ಶೃಂಗಾರ ಅನ್ನೋದು ಸ್ಥಾಯಿ ಭಾವ. ವಿಭಾವ ಯಾವುದರಿಂದ ಶುರುವಾಗುತ್ತೆ? ಒಳಗಡೆ ಪ್ರೀತಿಯಿಂದ ಶುರುವಾಗುತ್ತೆ. ಅನುಭಾವ, ಅದರಿಂದ ಆಗುವಂತಹ ಪರಿಣಾಮ ಏನು? ಬೇರೆಯವರೊಂದಿಗೆ, ಇನ್ನೊಬ್ಬರೊಂದಿಗೆ ಅದರ ಮೂಲಕ ನಮ್ಮ ಪ್ರೀತಿಯ ಆವಿಷ್ಕಾರವಾಗಿ ಅವರೊಂದಿಗೆ ಅದು ಬೆರೆತು ಅಲ್ಲಿನ ಮುಂದಿನ ಹಂತವನ್ನ ತಲುಪ್ತಾ ಹೋಗುತ್ತೆ. ಅದು ಅನುಭಾವ. ಇದು ಸ್ಥಾಯಿ ಭಾವ ಹಾಗೂ ಸಂಚಾರಿ ಭಾವಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋದು. ರಸ, ಭಾವ ಮತ್ತು ರಸ ಇಲ್ಲದೆ ಇದ್ದರೆ ಒಂದು ಆಂಗಿಕಾಭಿನಯ ಸಾಧ್ಯವೇ ಇಲ್ಲ. ರಸ ಅಂದ್ರೆ ಏನು? ಯಾವುದು ಆಸ್ವಾದನೆಗೆ ಯೋಗ್ಯವೋ ಅದು ರಸ. ಯಾವುದೋ ಸುಮ್ಮನೆ ಗಂಟೆಗಟ್ಟಲೆ ನಾನು ಹಿಂಗೆ ನಿಂತ್ಕೊಂಡು ಮಾತಾಡಿದ್ರೆ ಅದು ರಸ. ನಿಮ್ಮಲ್ಲಿ ಯಾವ ಭಾವವನ್ನು ಉಂಟು ಮಾಡಲ್ಲ. ನಾನು ಮಾತಾಡೋದು ನಿಮಗೆ ಒಳಗೆ ಹೋಗಬೇಕು, ಅದು ನಿಮ್ಮ ಅಂತಃಕರಣವನ್ನ ತಲುಪಬೇಕು, ಅದು ನಿಮಗೆ ಖುಷಿ ಕೊಡಬೇಕು, ಅದು ರಸೋತ್ಪತ್ತಿ. ಆ ಖುಷಿ ಕೊಡೋದಿದೆಯಲ್ಲ, ಅದನ್ನ ರಸೋತ್ಪತ್ತಿ ಅಂತ ಹೇಳ್ತಾರೆ. ಇವೆರಡು ಉಂಟಾದಾಗ ಮಾತ್ರ ಮುಂದೆ ನಿಮಗೆ ಆ ಅಭಿನಯ ಅನ್ನೋದು ಹೊರಹೊಮ್ಮತ್ತೆ. ನೃತ್ಯದಲ್ಲಿ ನಾನು ಬೇಸಿಕಲಿ ಭರತನಾಟ್ಯ ಕಲಾವಿದೆ ಆಗಿರೋದ್ರಿಂದ ನೃತ್ಯ ಹಾಗೂ ರಂಗಭೂಮಿಯನ್ನ ಒಂದು ಚೂರು, ನನ್ನ ಬಾಯಲ್ಲಿ ಬೇಗ ನೃತ್ಯ ಅನ್ನೋದು ಬಂದು ಬಿಡತ್ತೆ. ರಂಗಭೂಮಿ ಸ್ವಲ್ಪ ಕೊಂಚ ದೂರದಲ್ಲಿರೋದ್ರಿಂದ ರಂಗಭೂಮಿ ಅನ್ನೋದು ಮತ್ತೆ 2ನೇ ಸತಿಗೆ ನಾನು ಸೇರಿಸ್ಕೋತೀನಿ. ಆದ್ರೆ ನಾಟ್ಯ ಕಲೆ ಸರ್ವಾಂತರ್ಯಾಮಿ, ಅದೆಲ್ಲವನ್ನು ಒಳಗೊಂಡಿರುತ್ತೆ. ನಮ್ಮ ನೃತ್ಯ ಕಲೆಗಳಲ್ಲಿ ಅಡವು ಅನ್ನೋದು ಒಂದು ಇರುತ್ತೆ. ಏನು ಅಡವು ಅಂತ ಹೇಳಿದ್ರೆ, ಬಿಲ್ಡಿಂಗಿಗೆ ಒಂದು ಫೌಂಡೇಶನ್ನ ಕಟ್ಟಬೇಕು. ಒಳ್ಳೆಯ ಫೌಂಡೇಶನ್ ಹಾಕಿದಾಗ ಸುಂದರವಾದ ಒಂದು ಬಿಲ್ಡಿಂಗ್ ಎದ್ದು ನಿಲ್ಲತ್ತೆ. ಫೌಂಡೇಶನ್ನೇ ಗಟ್ಟಿ ಇಲ್ದಿದ್ರೆ. ಹಾಗಾಗಿ ಒಂದು ಅಡವು, ನೃತ್ಯಕ್ಕೆ ಅಡವು ಫೌಂಡೇಶನ್ ಇದ್ದಂಗೆ. ಅಡಿಪಾಯ, ಬಿಲ್ಡಿಂಗಿಗೆ ಅಡಿಪಾಯ, ನೃತ್ಯಕ್ಕೆ ಅಡವು. ಈ ಅಡವನ್ನ ಮಾಡೋದಿಕ್ಕೆ ಅಥವಾ ನೃತ್ಯವನ್ನ ತೋರಿಸೋದಕ್ಕೆ ಕೆಲವು ಮೂಮೆಂಟ್ಗಳು ಬೇಕಾಗತ್ತೆ. ಆ ಮೂಮೆಂಟಿಗೆ ಅಡವು ಅಂತ ಹೇಳ್ತಾರೆ. ಅದಕ್ಕೆ 4 ಲಕ್ಷಣ: ಸ್ಥಾನಕ, ನೃತ್ತಹಸ್ತ, ಹಸ್ತಕ್ಷೇತ್ರ, ಚಾರಿ. ಸ್ಥಾನಕ ಅಂದ್ರೆ ಏನು? ನಿಲ್ಲುವ ಭಂಗಿ. ನೀವು ಹೇಗೆ ನಿಂತ್ಕೋತೀರಾ? ನೀವು ನಿಲ್ಲುವ ಒಂದು ಭಂಗಿಯಲ್ಲೇ ಕಲೆಯನ್ನ ಎಷ್ಟು ಅಂತರ್ಗತ ಮಾಡಿಕೊಂಡಿದ್ದೀರಾ ಅಂತ ಹೇಳಿ ನಮ್ಮ ನೃತ್ಯದಲ್ಲಿ ಗೊತ್ತಾಗತ್ತೆ. ಹಿಂಗೆ ನಿಂತು ನಾನು ಮಾತಾಡಿದ್ರೆ ನೀವೇ ಹೇಳ್ತೀರಾ, ನೋಡಕ್ ಹಿಂಗಿದ್ದಾರೆ, ಡ್ಯಾನ್ಸ್ ಒಳ್ಳೆ ಇದ್ದಾರೆ, ಕೆಟ್ಟದಾಗಿ ನಿಂತಿದ್ದಾರೆ. ಇದಕ್ಕೊಂದು ಮಾತಿದೆ, ಇದು ಆಂಗಿಕಾಭಿನಯ. ನಾನು ಹೀಗೆ ನಿಂತ್ರೆ ಇವ್ರು ಕರೆಕ್ಟಾಗಿ ಮಾತಾಡ್ತಿದ್ದಾರೆ ದೇಹದಿಂದ ಅಂತ. ಹೌದೋ ಅಲ್ವೋ? ನೀವು ಒಂಚೂರು ಶಬ್ದ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ. ನಂಗೆ ನೀವು ಯಾರು ಕಾಣಿಸ್ತಿಲ್ಲ, ನಾನು ಯಾವುದೋ ಸ್ಟ್ಯಾಂಡಪ್ ಕಾಮಿಡಿಯನ್ ಥರ ನಿಂತಿದ್ದೀನಿ ನಾನಿಲ್ಲಿ. ಸ್ಥಾನಕ. ತದನಂತರ ಸ್ಥಾನಕದಲ್ಲಿ ಭಾಗಗಳಿದೆ. ಏನು? ಹೇಗೆ ನಿಲ್ಲಬೇಕು? ಸಮಭಂಗಿ, ಅರಮಂಡಿ, ಆಲೀಡ, ಕಾಲನ್ನ ಪಕ್ಕಕ್ಕೆ ಚಾಚಿ ಈ ತರ, ಇದನ್ನ ಅಂಚಿತ ಪಾದ ಅಂತೀವಿ. ಪ್ರತ್ಯಾಲೀಡ, ಕುಂಚಿತ ಜಾನು, ಬೆರಳುಗಳ ಮೇಲೆ ಇಡೀ ದೇಹದ ಭಾರವನ್ನ ಬ್ಯಾಲೆನ್ಸ್ ಮಾಡೋದು, ಮಂಡಿಯನ್ನ ಕುಂಚಿತವಾಗಿಸಿ. ಅದಾದ ಮೇಲೆ ಹೇಳಿದೆ ಸಮಭಂಗಿ, ಅರಮಂಡಿ, ಆಲೀಡ, ಪ್ರತ್ಯಾಲೀಡ, ಕುಂಚಿತ ಜಾನು. ಇದಿಷ್ಟು ದೇಹದ ಮುಖ್ಯ ಆಂಗಿಕದಲ್ಲಿನ ಭಾಗಗಳು. ಅದರ ನಂತರ ಹಸ್ತ ಬರುತ್ತೆ.
ಹಸ್ತ ಹೇಳುತ್ತೆ. ಏನು ಹೇಳುತ್ತೆ? ಉತ್ಥಾನ. ಹಸ್ತವನ್ನು ನಾನು ಹಿಂಗೆ ಹಿಡ್ಕೊಂಡ್ರೆ ಉತ್ಥಾನ. ಅಧೋಮುಖ, ಹಸ್ತ ಕೆಳಮುಖ. ಉತ್ಥಾನ ಅಧೋಮುಖ. ಉನ್ಮುಖ, ಹಸ್ತ ತನ್ನ ಕಡೆಗೆ. ಪರಾನ್ಮುಖ, ಹಸ್ತ ಪರರ ಕಡೆಗೆ. ಅಭಿಮುಖ, ಪರಸ್ಪರ ಮುಖ. ಗೊತ್ತಾಯ್ತಾ? ಉತ್ಥಾನ, ಅಧೋಮುಖ, ಉನ್ಮುಖ, ಪರಾನ್ಮುಖ, ಅಭಿಮುಖ. ಅಂಗ, ಉಪಾಂಗ, ಪ್ರತ್ಯಂಗ ಅಂತ ಹೇಳಿ ಆಂಗಿಕಾಭಿನಯದಲ್ಲಿ ಮತ್ತಷ್ಟು ಡಿವಿಷನ್ ಇದೆ. ಅಂಗ 6 ವಿಧವಾಗಿ ಅಂಗವನ್ನು ಡಿವೈಡ್ ಮಾಡ್ತಾರೆ. ಹೇಗೆ, ಯಾಕೆ ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂಗ ಬೇಸಿಕ್ ಆಗಿ ಬೇಕಾಗಿರುವಂತಹ ಒಂದು ನೃತ್ಯ ಮಾಡಕ್ಕೆ, ಯಕ್ಷಗಾನ ಮಾಡಕ್ಕೆ ಅಥವಾ ನಾಟಕ ಮಾಡಕ್ಕೆ ಬೇಸಿಕ್ ಆಗಿ ಇಷ್ಟು ಅಂಗಗಳು ಬೇಕು.